ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯೆಗೆ ಪ್ರಧಾನಿ ಭೇಟಿ ಕೊಡ್ತಾ ಇದ್ದಾರೆ. 15,000 ಕೋಟಿ ರೂಪಾಯಿ ಯೋಜನೆಗಳಿಗೆ ಮೋದಿ ಚಾಲನೆ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಏರ್ಪೋರ್ಟ್, ಆಧುನಿಕ ರೈಲ್ವೆ ಸ್ಟೇಷನ್, ಅತ್ಯಾಧುನಿಕ ರೈಲ್ವೆ ಸ್ಟೇಷನ್ ಉದ್ಘಾಟನೆಯಾಗತ್ತೆ. ಇವತ್ತು ರಾಮ ಮಂದಿರ ನಿರ್ಮಾಣವಾದ ನಂತರದಲ್ಲಿ ಅನೇಕರು ಕೂಡ ದೇಶದ ವಿವಿಧ ಭಾಗಗಳಿಂದ ರಾಮ ಮಂದಿರವನ್ನು ವೀಕ್ಷಣೆ ಮಾಡಲಿಕ್ಕೆ, ರಾಮನ ದರ್ಶನ ಮಾಡಲಿಕ್ಕೆ ತೆರಳುವಂತ ಭಕ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಏರ್ಪೋರ್ಟ್ ಜೊತೆಗೆ ಆಧುನಿಕ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗಿದೆ. ರಾಮಪಥ, ಭಕ್ತಪಥ, ರಾಮ ಜನ್ಮಭೂಮಿ ಪಥ, ಹೀಗೆ ಎಲ್ಲವೂ ಕೂಡ ಲೋಕಾರ್ಪಣೆಯಾಗುತ್ತೆ. ಅನಂತರದಲ್ಲಿ 15 ಕಿಲೋಮೀಟರ್ ರೋಡ್ ಶೋ ಮಾಡ್ತಾರೆ ನರೇಂದ್ರ ಮೋದಿ. ಹಾಗಾದರೆ ಇವತ್ತು ನರೇಂದ್ರ ಮೋದಿಯವರು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅನ್ನೋದು ಆ ಪಟ್ಟಿಯನ್ನು ನೋಡೋದಾದರೆ, ಬೆಳಿಗ್ಗೆ 10:45ಕ್ಕೆ ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. 11:15ಕ್ಕೆ ರೈಲ್ವೆ ನಿಲ್ದಾಣ ಉದ್ಘಾಟನೆಯಾಗುತ್ತೆ. 2 ಹೊಸ ಅಮೃತ ಭಾರತ್, 6 ಹೊಸ ಒಂದೇ ಭಾರತ್ ರೈಲುಗಳಿಗೆ ಚಾಲನೆ. 2,183 ಕೋಟಿ ರೂಪಾಯಿ ಗ್ರೀನ್ ಫೀಲ್ಡ್ ಟೌನ್ಶಿಪ್, 300 ಕೋಟಿ ರೂಪಾಯಿ ವಸಿಷ್ಠ ಕುಂಜ್ ವಸತಿ ಯೋಜನೆ, ನವೀಕರಣಗೊಂಡಿರುವಂಥ ನಯಾ ಘಾಟ್ನಿಂದ ಲಕ್ಷ್ಮಣ್ ಘಾಟ್ ಉದ್ಘಾಟನೆಯಾಗುತ್ತೆ. ಅಯೋಧ್ಯೆ ನಗರದಲ್ಲಿ 4 ಹೊಸ ರಸ್ತೆಗಳ ಉದ್ಘಾಟನೆ. ರಾಮಪಥ, ಭಕ್ತಿಪಥ, ಧರ್ಮಪಥ, ಶ್ರೀರಾಮ ಜನ್ಮಭೂಮಿ ಪಥ. ಮಧ್ಯಾಹ್ನ 12:15ಕ್ಕೆ ವಿಮಾನ ನಿಲ್ದಾಣ ಉದ್ಘಾಟನೆ ಆಗುತ್ತೆ. 1 ಗಂಟೆ ಬಳಿಕ ಮೋದಿ ಮೆಗಾ ರೋಡ್ ಶೋ ಮಾಡ್ತಾರೆ. 15 ಕಿಲೋಮೀಟರ್. ಇದು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ದಿನಚರಿ. ಇಡೀ ದೇಶದ ಜನ ಅತ್ಯಂತ ಕುತೂಹಲದಿಂದ, ಭಕ್ತಿಯಿಂದ ರಾಮನ ಮಂದಿರದ ಕಡೆ ನೋಡ್ತಾ ಇದ್ದಾರೆ. ರಾಮ ಮಂದಿರ ನಿರ್ಮಾಣ ಆಗಿದೆ. ರಾಮ ಮಂದಿರ ಈಗ ನೋಡ್ತಾ ಇದ್ದೀರಿ, ರೈಲ್ವೆ ಸ್ಟೇಷನ್ ಕೂಡ ನಿರ್ಮಾಣವಾಗಿದೆ, ಉದ್ಘಾಟನೆಗೆ ಸಿದ್ಧವಾಗಿ ನಿಂತ್ಕೊಂಡಿದೆ. ಮತ್ತೊಂದು ಕಡೆ ಏರ್ಪೋರ್ಟ್, ವಿಮಾನ ನಿಲ್ದಾಣವೂ ಕೂಡ ಸಿದ್ಧವಾಗಿದೆ. ಸೊ ದೇಶದ ನಾನಾ ಭಾಗಗಳಿಂದ ರಾಮನ ದರ್ಶನಕ್ಕೆ ಹೋಗುವಂಥವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಕಡೆ ರೈಲ್ವೆ ನಿಲ್ದಾಣ, ಮತ್ತೊಂದು ಕಡೆ ಏರ್ಪೋರ್ಟ್ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 4 ಪ್ರಮುಖ ರಸ್ತೆಗಳು ಕೂಡ ಉದ್ಘಾಟನೆಯಾಗುತ್ತೆ. ಅದರ ಮೂಲಕ ಬರುವಂಥ ಭಕ್ತರಿಗೆ ಅನುಕೂಲ ಕಲ್ಪಿಸಲಿಕ್ಕೆ ಇದು ಸಾಧ್ಯವಾಗುತ್ತೆ.